ಈ ಕೊಲೆಯ ದೌರ್ಜನ್ಯವನ್ನು ಎಲ್ಲ ವಿಚಾರವಂತರು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದನ್ನು ವಿರೋಧಿಸ್ತಾರೆ, ಖಂಡಿಸ್ತಾರೆ. ಜೊತೆಗೆ ನಾವುಗಳಷ್ಟೇ ಅಲ್ಲ, ನಾನು ಬೆಳಿಗ್ಗೆ ಕೂಡ ನೋಡಿದೆ, ಸ್ವತಃ ಫಯಾಜ್ ತಂದೆ ಆತನೇ ಹೇಳ್ತಾ ಇದ್ದಾರೆ, ಇಂಥ ನೀಚ ಮಗ ನನಗೆ ಬೇಡ, ಅವನನ್ನು ಗಲ್ಲಿಗೇರಿಸಿ ಅಂತ. ನೋಡಿ, ಆತನಿಗೆ ಕೂಡ ನೋವಾಗಿದೆ. ನಾವು ಇಲ್ಲಿ ಯಾವುದೇ ಜಾತಿ ಕೋಮುಗಳನ್ನು ತಗೊಂಡು ನಾವು ಗಲಾಟೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಫಯಾಜನ ತಂದೆನೇ ಅವನನ್ನು ಗಲ್ಲಿಗೇರಿಸಿ ಅವನು ಅಂಥ ನೀಚ ಕೆಲಸ ಮಾಡಿದ್ದಾನೆ. ನನ್ನ ಮಗಳಾಗಿದ್ದರೂ ಕೂಡ ನನಗೆ ದುಃಖ ಆಗುವುದು. ಹೆಣ್ಣು ಮಕ್ಕಳು ಬೇರೆ ಅಲ್ಲ, ಅವ್ರ ಮಕ್ಕಳು ಬೇರೆ ಅಲ್ಲ, ನಮ್ಮ ಮಕ್ಕಳು ಬೇರೆ ಅಲ್ಲ ಅಂಥೇಳಿ ಫಯಾಜನ ತಂದೆ ಹೇಳಿರೋದ್ರಿಂದ ಇಡೀ ರಾಜ್ಯ ಇವತ್ತು ಎಲ್ಲರೂ ಕೂಡ ಅವ್ನು ಮಾಡಿರ್ತಕ್ಕಂಥ ನೀಚ ಕೆಲಸವನ್ನು ಪ್ರತಿಭಟಿಸ್ತಾ ಇದ್ದೀವಿ. ಮತ್ತು ಸರ್ಕಾರ ಅವರಿಗೆ ತಕ್ಕ ಶಿಕ್ಷೆಯನ್ನು, ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಇಂಥವ್ರು ಕೊಟ್ಟಂತಹ ಶಿಕ್ಷೆ ಅದು ಬಹಿರಂಗ ಆಗಬೇಕು. ಯಾಕಂದರೆ ಇನ್ನೊಬ್ರಿಗೆ ಭಯ ಬರ್ತದೆ, ಇಂಥ ನೀಚರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟರು ಅಂತನ್ನೋದು ಬಹಿರಂಗ ಆದರೆ ಅದು ಬೇರೆಯವರಿಗೆ ಭಯ ಹುಟ್ಟೋದಕ್ಕೂ ಕಾರಣ ಆಗ್ತದೆ. ಬಹುಶಃ ಸರ್ಕಾರ, ಬಹುಶಃ ಕಾನೂನಿನ ರಕ್ಷಕರು ಈ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು. ಇಂಥ ಎಲ್ಲ ಪಾಪಿಗಳಿಗೂ ಕೂಡ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಅದನ್ನು ಬಹಿರಂಗವಾಗಿ ಸಾರ್ವಜನಿಕವಾಗಿ ತಿಳಿಯುವಂತೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಈಗ ಇಲ್ಲಿ ಹಿರಿಯರೆಲ್ಲ ಮಾತಾಡ್ತಾ ಇದ್ದಂಥ ಸಂದರ್ಭಕ್ಕೆ ಇಲ್ಲಿ ಹಾಜರಿದ್ದ ನಾಗರಿಕರು ಪ್ರಶ್ನೆ ಕೇಳ್ತಾ ಇದ್ರು, ನಿಮ್ಮನ್ನೆಲ್ಲ ನಾವೆಲ್ಲ ಕೇಳಿಸ್ಕೊಳ್ತಿದ್ರು, ಸುಮ್ಮನಾಗ್ಬಿಟ್ವಿ, ಇಂಥ ಪ್ರತಿಭಟನೆಗಳಿಂದ ಏನು ಪ್ರಯೋಜನ ಅಂತ ಅವ್ರ ಪ್ರಶ್ನೆ ಆಗ್ತದೆ. ನಾನು ಅವ್ರ ಪ್ರಶ್ನೆಗಳನ್ನು ಕೇಳಿಸ್ತೀನಿ, ನಿಮ್ಮ ಪ್ರಶ್ನೆನೇ ತೊಗೊಂಡು ಮಾತಾಡ್ತಾ ಇದ್ದೀನಿ. ನೋಡಿ, ಎಂತಹ ಅಸೂಕ್ಷ್ಮವಾದ ಸಮಾಜ ನಿರ್ಮಾಣ ಆಗಿದೆ ಅಂತ. ಸಂವೇದನೆಯನ್ನೇ ಕಳ್ಕೊಂಡಿರೋ ಸಮಾಜನ ಇವತ್ತು ಚಾಲ್ತಿಯಲ್ಲಿದೆ ಅಂತಂದರೆ ನಾವು ಆಯ್ತಾ ಇರೋ ಅತ್ಯಾಚಾರ ಅಥವಾ ಸಾವು ಅಥವಾ ಕೊಲೆ ಅದು ಮುಸ್ಲಿಮರದ, ಹಿಂದೂಗಳದ, ಒಕ್ಕಲಿಗರವನವನು, ಇನ್ಯಾವುದು ಅಂತೇಳಿ ಜಾತಿ ಧರ್ಮಗಳನ್ನು ಲೆಕ್ಕ ಹಾಕ್ತೀವಿ. ಇವತ್ತು ಮಾಧ್ಯಮಗಳು ಕೂಡ ಯಾವುದೋ ರಾಜಕೀಯ ಪಕ್ಷದ ತುತ್ತೂರಿಯಾಗಿ ಈ ಸಾವಿನಿಂದ ಯಾರಿಗೆ ಹೆಚ್ಚು ಓಟು ದಕ್ಕಬಹುದು ಅಂತ ನೋಡುವಂಥ ದುಸ್ಥಿತಿ ನಿರ್ಮಾಣ ಮಾಡಿದವರು. ಅದಕ್ಕೆ ನಾವೆಲ್ಲರೂ ಧಿಕ್ಕಾರವನ್ನು ಹೇಳಲೇಬೇಕು. ಇವತ್ತು ಮುರುಘಾ ಮಠದಲ್ಲಿ ನೂರಾರು ಪುಟ್ಟ ಹೆಣ್ಣು ಮಕ್ಕಳ ಅತ್ಯಾಚಾರ ಆಯಿತು. ಧರ್ಮಸ್ಥಳದಲ್ಲಿ ಸೌಜನ್ಯನ ಅತ್ಯಾಚಾರ ಆಯಿತು. ಮಣಿಪುರದಲ್ಲಿ ಹಾದಿ ಬೀದಿಗಳಲ್ಲಿ ಅತ್ಯಾಚಾರ ಆಗಿದೆ. ಆದರೆ ಜನ ನಾವೇನು ಮಾತಾಡ್ತೀವಿ? ನಾನು ನಿಮಗೆ ಒಂದು ದೃಷ್ಟಾಂತವನ್ನು ಹೇಳ್ತೀನಿ. ಇಲ್ಲಿ ಮೊನ್ನೆ ಕೋರ್ಟ್ ಹತ್ರ ನಡೆದಂಥದ್ದು ಇತ್ತೀಚೆಗೆ ಮಳವಳ್ಳಿಲಿ ಒಂದು ಪುಟ್ಟ ಬಾಲಕಿಯ ಅತ್ಯಾಚಾರ ಆಯಿತು. ಅಲ್ಲಿ ಹಣ್ಣು ಮಾರ್ತಾ ಇದ್ದಂಥ ವ್ಯಕ್ತಿ, ಈಗ ನನ್ನ ಸ್ನೇಹಿತರು ಹೇಳ್ದಂಗೆ ನಾವೆಲ್ಲ ವಕೀಲರಲ್ಲಿ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಅವ್ನು ಕೇಳಿದ, ಇವ್ರಿಗೆ ಕೋರ್ಟ್ ಹಾಕಿ, ಸ್ಟೇಷನ್ ಹಾಕಿ, ಗುಂಡು ಹಾಕ್ಬಿಡ್ಬೇಕು, ಇವ್ರನ್ನೆಲ್ಲ ಹಿಡ್ಕೊಂಡೋಗಿ ಜೈಲು ಹೋಗಿಟ್ಟು ಊಟ ಯಾಕೆ ಹಾಕ್ತೀರಿ ಅಂತೆಲ್ಲ ಪ್ರಶ್ನೆಗಳನ್ನು ಹಾಕಿದರು. ಸ್ನೇಹಿತರೆ, ನಮ್ಮ ಸಮಾಜ ಯಾಕೆ ಇಷ್ಟೊಂದು ಬಾಲಿಶವಾಗಿ ಯೋಚನೆ ಮಾಡುತ್ತೆ ಅಂತ ಕೇಳಿದೆ. ನಾನು ಕೇಳಿದೆ, ಹಾಗಿದ್ದರೆ ನೀವಿಲ್ಲಿ ಹಣ್ಣು ಮಾರ್ತಾ ನಿಂತಿದ್ದೀರಿ, ಪಕ್ಕದ ಶಾಲೆ ಹತ್ರ ಯಾವುದೋ ಒಂದು ಅತ್ಯಾಚಾರವೋ ಕೊಲೆಯೋ ಆಗಿದೆ, ನೀವು ಆ ಕಡೆ ಹೋಗಿ ಬಂದಿದ್ದೀರಿ, ನೋಡಿದವ್ರು ಯಾರೋ ಆ ಕೊಲೆ ನಡೆದ ಜಾಗದಲ್ಲಿ ನೀವಿದ್ದೀರಿ ಅಂತ ಹೇಳ್ತೀರಿ. ಜನ ಏನು ಹೇಳ್ತಾರೆ? ನೀವು ಹೇಳ್ದಂಗೆ ಮಾತಾಡುತ್ತೆ ಸಮಾಜ. ಅವ್ರಿಗೆ ಕೊಂದಾಕ್ಬಿಡಿ, ಕಡ್ದಾಕ್ಬಿಡಿ ಅಂತ ಅನ್ನತ್ತೆ. ನಿಮ್ಮನ್ನು ಕೊಚ್ಚಾಕಿದ್ರೆ ಏನು ಹೇಳ್ತೀರಿ ಅಂತಂದರೆ, ಹೌದಲ್ವಾ ಸರ್, ಕೋರ್ಟ್ ಬೇಕು, ಸ್ಟೇಷನ್ ಬೇಕು, ವಿಚಾರಣೆ ಆಗಬೇಕು ಅಂತೇಳಿ. ನಾವು ಅಷ್ಟು ಸುಲಭವಾಗಿ ಸಿನಿಕರಾಗಿ ಮಾತಾಡುವಂಥ ಸಮಾಜದಿಂದ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಸ್ಥಿತಿ ಇದೆ ಸ್ನೇಹಿತರೆ. ಇವತ್ತು ಮಂಡ್ಯ ಜಿಲ್ಲೆ ಭ್ರೂಣ ಹತ್ಯೆಯಲ್ಲಿ ನಂಬರ್ 1 ಜಾಗದಲ್ಲಿದೆ. ಹೆಣ್ಣು ಮಕ್ಕಳ ಅನುಪಾತ ಕುಸಿಯೋದರಲ್ಲಿ ನಂಬರ್ 1 ಜಾಗದಲ್ಲಿದೆ. ಇವತ್ತು ಮಂಡ್ಯದ ಹಳ್ಳಿಗಳಲ್ಲಿ ಮದುವೆ ಎಲ್ಲ ನಿಂತು ಹೋಗಿರುವಂಥ ಪ್ರತಿಯೊಂದು ಹಳ್ಳಿಯಲ್ಲೂ 30-40 ಜನ ಏಜ್ ಬಾರ್ ಆಗಿರೋ ಹೆಣ್ಣು ಕಂಡು ಹುಡುಗುತ್ತಿದ್ದಾರೆ. ನಾವು ಕಾನೂನು ಸೇವಾ ಇದರಿಂದ ಸಂಸ್ಥೆಯಿಂದ ಅಲ್ಲಿ ಉಪನ್ಯಾಸ ಕೊಡಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಹಳ್ಳಿಯ ಈ ಚಿತ್ರಣವನ್ನು ನಾವು ಹತ್ತಿರದಿಂದ ನೋಡಿದ್ವಿ. ಹೀಗೆ ಲಿಂಗಾನುಪಾತದ ಕುಸಿತ ಆದರೆ ಸಮಾಜದಲ್ಲಿ ಏನೇನಾಗುತ್ತೆ ಅಂತ ನಾನು ನಿಮಗೆ ಊಹೆಗೆ ಬರ್ತಾ ಇದ್ದೀನಿ. ಹಾಗಾಗಿ ಇಂಥ ಸಾವುಗಳನ್ನು ಅದು ಮುಸ್ಲಿಮರ ಸಾವು, ಅದು ಹಿಂದೂಗಳ ಸಾವು ಅಂತ ನೋಡಿದ್ರೆ ಆ ಪ್ರತಿಯೊಂದು ಸಾವು
ಒಬ್ಬ ತಾಯಿಯ ಮಡಿಲನ್ನು ಬರಿದು ಮಾಡುತ್ತೆ ಅನ್ನುವ ಸೂಕ್ಷ್ಮವನ್ನು ಸಮಾಜ ಅರಿತುಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಪ್ರತಿಭಟನೆ ಇನ್ನೂ ದೊಡ್ಡ ಸ್ವರೂಪದಲ್ಲೇ ಆಗಬೇಕು. ಮೇಲ್ ಬಿದ್ದು ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೂ ಇದೆಲ್ಲ ವ್ಯಾಪಕವಾಗಿ ಹರಡಲಿದೆ. ಈ ಎರಡೂ ಘಟನೆಗಳು ನುಕ್ಸಾನ ಮತ್ತು ದೇಹಾಂತ ಹೆಣ್ಣು ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿರುವುದರಿಂದ ಇಬ್ಬರು ಶಿಕ್ಷಕರನ್ನು ಇಬ್ಬರು ಹುಡುಗರನ್ನು ಅದೇನು ಅವರು ಶಿಕ್ಷೆ ಮಾಡಿದ್ದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಾವು ನಮ್ಮ ಸಂಘಟನೆಯಿಂದ, ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳಿಂದ ಎಲ್ಲ ಒಟ್ಟುಗೂಡಿ ನಾವು ಅದನ್ನೇ ಆಗ್ರಹ ಮಾಡ್ತಾ ಇದ್ದೇವೆ. ಏನೆಂದರೆ ಈ ಹೆಣ್ಣು ಮಕ್ಕಳಿಗೆ ಈ ಪ್ರೀತಿ ಪ್ರೇಮ ಅಂತ ತಗೊಂಡೋಗಿ ಇದು ಮಾಡ್ತಾರೆ. ಪ್ರೀತಿ ಪ್ರೇಮ ಅಂತ ಅವ್ರಿಗೆ ತೋರಿಸ್ಬಿಟ್ಟು ಅವ್ರನ್ನ ದಾರುಣವಾಗಿ ಕೊಲ್ತಾರೆ. ಮತ್ತೆ ಈ ಥರ ಇಡೀ ದೇಶದಲ್ಲಿ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಈ ನಮ್ಮ ಕರ್ನಾಟಕಕ್ಕೆ, ನಮ್ಮ ಜಿಲ್ಲೆಗಳಿಗೂ ವ್ಯಾಪಕವಾಗಿ ಇಲ್ಲ ಹರಡ್ತಾ ಇದೆ. ಇದು ಕೂಡಲೇ ನಿಲ್ಲಿಸಬೇಕು. ನಾವು ಈ ಸರ್ಕಾರವನ್ನು ಏನು ಕೇಳ್ಕೊತೀವಿ ಅಂದರೆ, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಏನೈತೆ ಅಂದರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲ CCTV ಎಲ್ಲ ಸರಿಯಾಗಿ CCTV ಅಳವಡಿಸಿ ಎಲ್ಲ ಈ ಗಂಡ್ಮಕ್ಕಳ ಚಲನವಲನಗಳನ್ನು ಸರಿಯಾಗಿ ನೋಡ್ಕೋಬೇಕು. ಯಾರು ಈ ಥರ ಕೆಲಸ ಯಾರು ಇದು ಮಾಡ್ತಾರೋ ಅವ್ರನ್ನ ಸರಿಯಾಗಿ ಶಿಕ್ಷೆ ಆಗಲೇ ಸ್ವಲ್ಪದರಲ್ಲೇ ನಾವು ಮಟ್ಟುಗಳು ಮಾಡಿದರೆ ಈ ಥರ ದಾರುಣವಾಗಿ ಹತ್ಯೆ ಆಗುವುದನ್ನ ನಿಲ್ಲುತ್ತದೆ. ನಾವು ಸರ್ಕಾರವನ್ನು ಏನು ಆಗ್ರಹಿಸ್ತೀವಿ ಅಂದರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಸರಿಯಾಗಿ ನೋಡಿಸಿ ಅಲ್ಲಲ್ಲೇ ಚೆಕ್ ಮಾಡಿ ಅವರ ಚಲನವಲನಗಳನ್ನು ನೋಡಿ ಇಂಥ ಅಪರಾಧಗಳನ್ನು ತಡೆ ಹಿಡಿಯಬೇಕು. ಮತ್ತು ಅದೇ ಥರ ಸೆಕ್ಯೂರಿಟಿಯನ್ನು ಹಾಕಿ ಸೆಕ್ಯೂರಿಟಿಯಿಂದ ಎಲ್ಲ ಗಮನವನ್ನು ಹರಿಸಿ ಈ ಹೆಣ್ಣು ಮಕ್ಕಳ ಮೇಲೆ ಹತ್ಯೆಗಳನ್ನು ಕೂಡಲೇ ನಿಲ್ಲಿಸಬೇಕು ಅಂತ ನಾವೆಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳಿಂದ ಮತ್ತು ಮಂಡ್ಯದಿಂದ ನಾನು ಇದನ್ನೇ ಹೇಳ್ಕೊತಾ ಇದ್ದೀನಿ. ಇಡೀ ರಾಜ್ಯಕ್ಕೆ ಒಂದು ಸೂಚಕದ ಛಾಯೆ ಅಂತ ಬರೆದ ಅಪ್ಲಿಸದೆ. ಇಲ್ಲಿ ಒಬ್ಬ ಮಹಿಳೆಗೆ ಹತ್ಯೆ ಆಗೈತೆ ಅಂತ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ಅಲ್ಲೊಬ್ಬರು ಮಹಿಳೆ ಪೊಲೀಸ್ ಬೇರೆ ಗೊತ್ತಿದ್ದಾನೆ ಕದಕೋ ಅಂತ ನಗ್ತಾರೆ. ಇಷ್ಟೇ ವ್ಯತ್ಯಾಸ ಸಮಾಜ. ನೀವು ಪಕ್ಕದ ಕಾಲೇಜ್ಗೆ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿರೋ ಮಹಿಳಾ WPCಗೆ ಗೊತ್ತಿಲ್ಲ ಇಲ್ಲಿ ಏನು ನಡೀತದೆ. ಒಬ್ಬ ಮಹಿಳೆಗೆ ಅತ್ಯಾಚಾರ ಆಗದೆ, ಇದು ಕೊಲೆ ಆಗೈತೆ, ಅತ್ಯಾಚಾರ ಆಗೈತೆ ಅಂತ ಹೊಡೆದಾಡೋರು ಹೊಡೆದಾಡ್ತಾ ಇರ್ತೀವಿ. ಅವರು ಕಬ್ಬಣದ ಗೋಡೆ ಹೆಂಗೆ ಅರ್ಪಾಡಿಗಿರ್ತಾರೆ. ಇದೇ ಇಷ್ಟೇ ವ್ಯತ್ಯಾಸ ರಾಜ್ಯದ. ಅಲ್ಲ ಬಂದು ಮಾತಾಡ್ತಾರೆ. ನಿಮ್ಗೇನಾದ್ರೂ ಏನು ಮಾಡ್ಬಿಟ್ಟಿದೆ ಏನೋ ಗೊತ್ತಾಗೋದ ಅವ್ರಿಗೆ ಶಿಕ್ಷೆ ಆಗದಂತ ಉಡಾಪೆ ಮಾತುಗಳು. ಈ ಸಾವನ್ನ ದಯಮಾಡಿ ಯಾವುದೇ ಒಂದು ರಾಜಕೀಯ ಪಕ್ಷ ಅವರ ಇದಕ್ಕೆ ಲಾಭಕ್ಕೆ ತಗೊಳ್ಬಾರ್ದು. ಇನ್ನೊಂದು ಕಾಶ್ಮೀರ ಫೈಲ್ ಆಗ್ಬೋದು, ಕೇರಳ ಫೈಲ್ ಆಗ್ಬೋದು, ಈ ಥರದ ಒಂದು ಸಮಾಜಕ್ಕೆ ದಾರಿ ತಪ್ಪಿಸೋ ಬದಲು ಅವೆಲ್ಲನೂ ತೋರಿಸಿ ಎಲ್ಲ ರಾಜಕೀಯ ಪಕ್ಷದವರು ಮುಖಂಡರುಗಳು ಯಾರಿದ್ದಾರೆ ಈ ಥರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, BTVS ವಿಶ್ವನಾಥ್ ಹೇಳ್ದಂಗೆ ಸೌಜನ್ಯ, ರುಕ್ಷನ್ನ, RR ನಗರದಲ್ಲಿ ಆಗದಂಥ ಕಾಲೇಜಲ್ಲಿ ಕತ್ಕೂದಂಥ ಹುಡುಗಿ ವಿಚಾರದಲ್ಲಿ ಒಂದು ಹೋರಾಟ ಮಾಡಲಿ. ಅವರು ಇದೊಂದು ಮಾತ್ರ ಲಾಭ ತಗೊತಾರವರು. ಹಿಂದೆ ನಡೆದಂತಹ ಘಟನೆಗಳು ಬೆಳಗಾವಿ ಅಧಿವೇಶನದಲ್ಲಿ ನಡೀತಾ ಇರುವಾಗ ಲೈಟ್ ಕಂಬಕ್ಕೆ ಬೆತ್ತಲೆ ಮಾಡಿ ಕಟ್ಟಿ ಚಪ್ಪ ತಕ್ಕ ಹೊಡೆದ್ರಲ್ಲ, ಅವ್ರಿಗೇನು ಶಿಕ್ಷೆ ಆಯಿತು ಅಂತ ಕೇಳಬೇಕೀಗ ನಾವು ಅಷ್ಟೇ. ಮಹಿಳಾ ಕಾಲೇಜುಗಳು, ಮಹಿಳಾ ಯುವತಿಯರು ಎಲ್ಲರೂ ಎಲ್ಲಿ ಹೋಗಿದ್ದಾರೆ, ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಇದು ಎಲ್ಲೂ ಈ ಲೋಕಸಭಾ ವಿಚಾರದಲ್ಲಿ ಎಲೆಕ್ಷನಲ್ಲಿ ಬ್ಯುಸಿಯಾಗಿದ್ದಾರೋ, ಬೇರೆ ವಿಚಾರದಲ್ಲಿ ಬ್ಯುಸಿಯಾಗಿದ್ದಾರೋ ಇವತ್ತು ಯುವತಿಯರು ಅನ್ನೋದು ನಮಗೆ ಒಂಥರ ವಿಷಾದನೀಯ ಮಾತು. ಈ ವಿಚಾರದಲ್ಲಿ ಬರೀ ಪುರುಷ ಜನಾಂಗ ಅಂತಲ್ಲ, ಪುರುಷ ಮತ್ತು ಮಹಿಳಾ ಈ ಕೃತ್ಯವನ್ನು, ಒಟ್ಟಾರೆ ಈ ಅಮಾನುಷ ದುಷ್ಕೃತ್ಯವನ್ನು ಉಗ್ರವಾಗಿ ನಾವು ಹೋರಾಟ ಮಾಡಿ ಅವ್ರಿಗೆ ಒಂಥರ ತತ್ಕ್ಷಣ ಶಿಕ್ಷೆ ಆಗಬೇಕು. ಇದು 1 ವರ್ಷ 2 ವರ್ಷ ಆದಮೇಲೆ ಶಿಕ್ಷೆ ಆದರೆ ಇನ್ನೊಂದು ಪ್ರಕರಣ ಬಂದಿರ್ತದೆ, ಅವಾಗ ಎಚ್ಚೆತ್ಕೊಳ್ತೀವಿ. ಇದನ್ನು ನಾವು ಜನಗಳಲ್ಲಿ ಬೆಚ್ಚಿ ಬೀಳಿಸುವಂಥ ಶಿಕ್ಷೆ ತಕ್ಷಣ ಆದರೆ ಮುಂದೆ ಆಗುವಂಥ ಘಟನೆಗಳು ತಪ್ಪಿಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ವಿಚಾರವನ್ನು ಸರ್ಕಾರದಲ್ಲಿ ಉತ್ತರಿಸ್ತೇನೆ. ದಿನನಿತ್ಯ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂಥ ಅತ್ಯಾಚಾರ ಇವತ್ತು ಹೊಸದಲ್ಲ. ಪ್ರತಿ ಬಾರಿಯೂ ಕೂಡ ಈ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇರತಕ್ಕಂಥ ಅತ್ಯಾಚಾರಗಳನ್ನು ಪ್ರತಿ ಬಾರಿಯೂ ಕೂಡ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಪ್ರಗತಿಪರ ಸಂಘಟನೆಗಳೇ ಹೋರಾಟ ಮಾಡ್ತಿದ್ದ ವಿನಃ ಇವತ್ತು ನೇಹಾ ಅವ್ರ ಮೇಲೆ ನಡೆದಿರ್ತಕ್ಕಂಥ ಈ ಒಂದು ಕೊಲೆಯ ಪ್ರಕರಣದಿಂದ ರಾಜಕೀಯದವರು ಬೇಳೆಗಳನ್ನು ಬೇಯಿಸ್ಕೊಳ್ತಾರೆ. ದಯಮಾಡಿ ನಿಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳೋದನ್ನು ನಿಲ್ಲಿಸಿ. ಮೊಟ್ಟ ಮೊದಲು ಹೆಣ್ಣು ಮಕ್ಕಳಿಗೆ ಯಾಕೆ ಆಗ್ತಾ ಇದೆ, ಅದು ಯಾವುದೇ ಧರ್ಮ ಆಗಲಿ, ಯಾವುದೇ ಜಾತಿ ಆಗಲಿ,
ಜಾತಿ ಧರ್ಮಗಳನ್ನು ಎತ್ತುಕಟ್ಟಿ ನಿಮ್ಮ ಎಲೆಕ್ಷನ್ ಬಾಂಡ್ಗಳನ್ನು ಇಲ್ಲಿ ಬೇಯಿಸ್ಕೊಳ್ಳೋದು ಬೇಡ. ಆದರೆ ಅದು ಯಾವುದೇ ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಈ ಥರದ ಕೊಲೆ ಪ್ರಕರಣ ಆಗ್ಬೋದು, ಅತ್ಯಾಚಾರ ಪ್ರಕರಣಗಳು ನಡೆಯುವಾಗ ದಯಮಾಡಿ ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸಿ ಎಲ್ಲಿ ನ್ಯಾಯ ಕೊಡಿಸ್ಬೇಕು, ಹೇಗೆ ಮಾಡಬೇಕು, ಜೊತೆಗೆ ಮುಂದೆ ಇದಾಗದಂಗೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ರಾಜಕೀಯ ಸಂಘಟನೆಗಳು ಯಾವಾಗಲೂ ಸದಾ ಮಾಡಲಿಕ್ಕೆ ರೆಡಿ ಇದ್ದಾರೆ, ಇದನ್ನೇ ಕೆಲಸ ಮಾಡ್ತಾ ಇರೋದು. ಆದರೆ ನೀವುಗಳು ಇದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಈ ಬಂದಿರತಕ್ಕಂಥ ಲೋಕಸಭಾ ಚುನಾವಣೆಗೋಸ್ಕರ ನೇಹ ಆಗ್ಬೋದು, ರುಕ್ಸಾನ ಆಗ್ಬೋದು, ಇದರ ಎರಡು ಪ್ರಕರಣಗಳನ್ನ ತಾವು ತಗೊಂಡು ತಮ್ಮ ಬೆಳೆಗಳನ್ನು ಬೇಯಿಸ್ಕೊಳ್ಳದೆ ನೀವು ಕೂಡ ನಮ್ಮ ಹಾಗೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದಾಗಬೇಕು ಅಂತ ನನ್ನ ಮನವಿ.